ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಿವನ್ಶಿ ಯೂಟ್ಯೂಬ್ ಚಾನಲ್. ಇವತ್ತು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ಡೇ ವಿತ್ ಕಿಯಾನ್ಶಿ. ಯಾಕೆ ಅಂದರೆ ಸ್ವಲ್ಪ ನನಗೆ ಚಾಲೆಂಜಿಂಗ್ ಅಂತ ಅನಿಸ್ತು. ಯಾಕಂದರೆ ಅವಳು ಯಾವಾಗಲೂ ನನ್ನ ಜೊತೆ ಇರಲ್ಲ, ಯಾವಾಗಲೂ ಅಮ್ಮನ ಜೊತೆ ಇರ್ತಾಳೆ, ಇಲ್ಲಾಂದರೆ ಅವರಮ್ಮ ಅವ್ರ ಜೊತೆ ಇರ್ತಾಳೆ. ಸೊ ನನ್ನ ಜೊತೆ ಹೆಂಗಿರ್ತಾಳೆ, ಆಲ್ಮೋಸ್ಟ್ ಅವಳು ಏನಾದರೂ ವೀಡಿಯೋ ಮಾಡ್ತಿದ್ದೀನಿ ಅದು ಇದು ಅಂತ ಅಂದರೆ ಅವಳು ನನ್ನ ಕಡೆ ನೋಡೋದೇ ಇಲ್ಲ. ನನಗೆ ಅಷ್ಟು ಇಂಟ್ರ್ಯಾಕ್ಟ್ ಮಾಡಲ್ಲ ಅವಳು. ಮಾತು ಕೇಳ್ತಾಳೆ, ನನ್ನ ಮಾತು ಕೇಳ್ತಾಳೆ, ಆದರೆ ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡಲ್ಲ, ನನ್ನ ಜೊತೆ ಅಷ್ಟಿರಲ್ಲ. ನಮ್ಮಮ್ಮ ಇದ್ದರು ಅಂದರೆ ನನ್ನ ಜೊತೆ ಇರಲ್ಲ. ಸೊ ನೋಡೋಣ ಅವಳು ಏನು ಮಾಡ್ತಾಳೆ ಅಂತ. ಹಾಯ್ ಕ್ಯಾನ್ಶಿ. ಓಯ್, ಇಲ್ವಾ ಇಲ್ವಾ ಇಲ್ಲಿ ಬಾ. ಇಲ್ಲಿ ಕ್ಯಾನ್ಶಿ ಕ್ಯಾನ್ಶಿ ಅದಕ್ಕೆ ಇವತ್ತು ಆಚೆ ಹೋಗ್ತಿದ್ದೀವಿ ಗೈಸ್. ಅಂದರೆ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ. ತುಂಬ ದಿನ ಆಗೈತೆ ಅವಳಿಗೂ ಆಚೆ ಕರ್ಕೊಂಡೋಗಿ. ಸೊ ಇವತ್ತು ಏನೇನು ಮಾಡ್ತೀವಿ ಅಂತ ನೋಡಿ. ಅದಾದಮೇಲೆ ಇವತ್ತು ಒಂದು ಕ್ಲೂ ಕೊಡ್ತೀನಿ, ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ. ಅಂದರೆ ಅಲ್ಲಿ ಅಮ್ಮಣ್ಣಿ ಕಾಲೇಜ್ ಇದೆ, ಅದ್ರ ಹತ್ರ ಒಂದು ಸ್ವಲ್ಪ ಆ ದೇವಸ್ಥಾನ ಬರುತ್ತೆ. ಗೊತ್ತಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದೇ ಥರ ಅದಾದಮೇಲೆ ಅಲ್ಲಿಂದ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಬರೋದು. ಸೊ ನೋಡಬೇಕು, ಬಂದಾದಮೇಲೆ ಇಲ್ಲಿಗೆ ಹೋಗ್ತೀವಿ ಅಂತ ಡಿಸೈಡ್ ಮಾಡಬೇಕು. ಸೊ ಇವತ್ತೇನೇನು ಮಾಡ್ತೀವಿ ನೋಡೋಣ ಬನ್ನಿ. ಸೊ ನಾವು ಬಸ್ಸಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನಾವು ಬಸ್ ಸ್ಟ್ಯಾಂಡಿಗೆ ಹೊರಟಿದ್ವಿ. ನಡ್ಕೊಂಡೆ, ಇನ್ನೇನು ಮನೆ ಹತ್ರನೇ ಇರೋದು ಬಸ್ ಸ್ಟ್ಯಾಂಡು. ಸೊ ನಡ್ಕೊಂಡು ಹೋಗ್ತಾಯಿದ್ವಿ. ಅದಾದಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸ್ಟ್ಯಾಂಡ್ ಹತ್ರ ಬಂದಾಗ ಒಂದು ಅರ್ಧ ಗಂಟೆ ಆದರೂ ಇನ್ನೂ ಬಸ್ ಬಂದಿರಲಿಲ್ಲ ಗೈಸ್. ಯಶವಂತಪುರಕ್ಕೆ ಹೋಗ್ಬೇಕಿತ್ತು ನಾವು. ಸೊ ಇನ್ನೂ ಬಸ್ ಬಂದಿರಲಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ ನಾನು, ಅಮ್ಮ ಮತ್ತು ಪಾಪು. ಅದಾದಮೇಲೆ ಅಲ್ಲೇ ಒಂದು ಸ್ವಲ್ಪ ಅಂದರೆ ಪಾಪುಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡು, ಅಂದರೆ ಚಿಪ್ಸು ಅದೆಲ್ಲ ತೊಗೊಂಡು ಹೊರಟ್ವಿ ನಾವು. ಆದರೆ ಸೀಟ್ ಒಂದೇ ಕಡೆ ಸಿಗಲಿಲ್ಲ. ಅವಳಿಗೆ ಅಮ್ಮ ಅವ್ರಿಗೆ ಬೇರೆ ಕಡೆ, ನನಗೆ ಬೇರೆ ಕಡೆ ಸಿಕ್ತು. ಆಮೇಲೆ ಅವಳು ಅಳ್ತಾಯಿದ್ಲು ನನಗೆ ನೋಡಿ, ಅಲ್ಲಿ ಕೂತಿದೀಯಾ ಅಂತ ಅಂದ್ಕೊಂಡು ಅಳ್ತಾಯಿದ್ಲು. ಆಮೇಲೆ ನಾವು ಯಶವಂತಪುರ ಹೋಗೋ ಅಷ್ಟರಲ್ಲೇ ಅವಳಾಗಲೇ ಮಲ್ಕೊಬಿಟ್ಟಿದ್ಲು. ನಾವು ಸೆಕೆಂಡ್ ಬಸ್ಸಿಗೆ ಹೋದಾಗಲೂ ಇನ್ನೂ ಮಲಗಿದ್ಲು ಗೈಸ್ ಅವಳು. ಸೊ ಗೈಸ್, ಇವಾಗ ನಾವು 18th ಕ್ರಾಸಿಗೆ ಬಂದಿದ್ದೀವಿ. ನಾನು ನಮ್ಮಮ್ಮ. ಇವಳು ಇನ್ನೂ ಮಲಗಿದ್ದಾಳೆ, ಇನ್ನೂ ಎದ್ದಿಲ್ಲ. ಇವಾಗಿನ್ನೂ ಅವಳಿಗೋಸ್ಕರ ವೀಡಿಯೋ ಮಾಡಿದೆ. ನೋಡಿದ್ರೆ ಅವಳೇ ಮಲಗಿದ್ದಾಳೆ ಇನ್ನು. ನೆಕ್ಸ್ಟು ನಿಮ್ಗೇನಾದರೂ ಗೊತ್ತಾ 18th ಕ್ರಾಸ್ ಹತ್ರ ಯಾವ ದೇವಸ್ಥಾನ ಇದೆ ಅಂತ? ಇವಾಗ ಇನ್ನೇನು ತೋರಿಸ್ತೀನಿ ಬನ್ನಿ. ಫಸ್ಟ್ ಟೈಮ್ ವಿಡಿಯೋಗೆ ಹಾಯ್ ಮಾಡಿರೋದು. ಸೊ ನಾವು ಯಾವ ದೇವಸ್ಥಾನ ಹತ್ರ ಬಂದಿದ್ದೀವಿ ಗೊತ್ತಾ? ಅದೇ ಈ ದೇವಸ್ಥಾನ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾವುದು ಅಂತ. ಇದೇ ದೇವಸ್ಥಾನ. ನೆಕ್ಸ್ಟ್ ನಾವು ದೇವಸ್ಥಾನ ಹತ್ರ ರೀಚ್ ಆದಮೇಲೆ ಅಮ್ಮ ಅಂದರು, ಲಿಂಬೆಹಣ್ಣಿನ ಆರತಿ ಮಾಡು ದೇವರಿಗೆ ಅಂತ ಹೇಳಿದ್ರು. ಸರಿ ಅಂತ ಅಂದು ಅಮ್ಮ ಆಗಲೇ ರೆಡಿ ಮಾಡಿಸಿದ್ರು. ಅಲ್ಲಿ ನಾವೇನೂ ತೊಗೊಂಡು ಹೋಗಿರಲಿಲ್ಲ. ಸೊ ಅಮ್ಮನೇ ಅಲ್ಲೇ ರೆಡಿ ಮಾಡಿಕೊಡ್ತೀವಿ ಅಂತ ಅಂದರು. ಸರಿ ಅಂತ ಅಂದು ಅವರೇ ರೆಡಿ ಮಾಡಿಕೊಡ್ತಿದ್ರು. ಇದು ಹೋಗೋ ಪ್ಲ್ಯಾನೇ ಇರಲಿಲ್ಲ ಗೈಸ್. ಈ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನೇ ಇರಲಿಲ್ಲ. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು, ನಾನು ಅಮ್ಮ ಹೋಗೋಣ ಅಂತ. ತುಂಬ ದಿನ ಆಗಿತ್ತು ಅಂತ. ಯಾವ ದೇವಸ್ಥಾನ ಅಂತ ಅಂದರೆ ಸರ್ಕಲ್ ಮಾರಮ್ಮ ದೇವಸ್ಥಾನ. ಅಲ್ಲಿಗೆ ಹೋಗಿದ್ವಿ. ನಾನು ಒಂದು 5 ಇಯರ್ಸ್ ಮುಂಚೆ, ಬಿಫೋರ್ 5 ಇಯರ್ಸ್ ಹೋಗಿದ್ದೆ. ಅದಾದಮೇಲೆ ಇವತ್ತೇ ಹೋಗಿದ್ದು ನಾನು. ಅದು ಪಾಪುಯಿಂದ ಹೋಗಿದ್ದು. ಅವಳಿಗೂ ಅಷ್ಟೇ, ನಮ್ಮ ಭಾವ ಹೇಳ್ತಿದ್ರು ಅವಳಿಗೆ, ಅಂದರೆ ಹೆಣ್ಮಗು ಬೇಕು ಅಂತ ಸರ್ಕಲ್ ಮಾರಮ್ಮ ಹತ್ರ ಹೋಗಿ ಹರಕೆ ಕಟ್ಕೊಂಡಿದ್ದೆ ಅಂತ ಹೇಳ್ತಿದ್ರು ನಮ್ಮ ಭಾವ. ಸೊ ಆ ಹರಕೆ ಇನ್ನೂ ಐತಂತೆ, ಗೊತ್ತಿಲ್ಲ. ಅದಾದಮೇಲೆ ನಾನು ನಿಂಬೆಹಣ್ಣಿನ ಅದು ಪ್ಲೇಟೆಲ್ಲ ನೀಟಾಗಿ ಜೋಡಿಸ್ಕೊತಿದ್ದೆ. ಅವರು ಫುಲ್ ರೆಡಿ ಮಾಡಿಕೊಟ್ಟಿರಲಿಲ್ಲ. ನಿಂಬೆಹಣ್ಣು ಇದು
ಏನದು ಜ್ಯೂಸ್ ಎಲ್ಲ ತೆಗೆದು ಕೊಟ್ಟಿದ್ರು ಅಷ್ಟೇ. ಅದಾದಮೇಲೆ ನಾನು ಫುಲ್ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೆ. ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಾಪು ಅಂತೂ ಬಿಡ್ತಾನೆ ಇರಲಿಲ್ಲ. ನಾನು ಆ ಪ್ಲೇಟ್ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಾಪು ನನಗೆ ಫುಲ್ ಸತಾಯಿಸ್ಬಿಟ್ಟಿದ್ಲು. ಅದಾದಮೇಲೆ ಹೆಂಗೋ ರೆಡಿ ಮಾಡಿಬಿಟ್ವಿ. ಆಮೇಲೆ ಅದು ದೀಪ ಎಲ್ಲ ಹಚ್ಕೊಂಡು ಬತ್ತಿ ಎಲ್ಲ ಹಚ್ಕೊಂಡು ಅಲ್ಲೋಗಿ ಆರತಿ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಡು ಹೋದೆ. ಅಲ್ಲಿ ನೋಡಿದ್ರೆ ತುಂಬ ಜನನೇ ಬಂದಿದ್ರು ಗೈಸ್. ಅಂದರೆ ಆರತಿ ಮಾಡೋಕ್ಕೇ ತುಂಬ ಜನ ಇದ್ದರು. ನಾನಲ್ಲಿ ಸುಮ್ಮನೆ ನಿಂತಿದ್ದೆ. ಅಂದರೆ ಫಸ್ಟ್ ಟೈಮ್ ಹೋಗಿದ್ದಾಗ ಸುಮ್ಮನೆ ನೋಡ್ಕೊಂಬಂದಿದ್ವಿ ಈ ದೇವಸ್ಥಾನನ. ಈ ಸಲ ಹೋಗಿದ್ದಾಗ ನೀಟಾಗಿ ನೋಡ್ಕೊಂಬಂದ್ವಿ. ಆಮೇಲೆ ಆರತಿ ಎಲ್ಲೆಲ್ಲಿ ಮಾಡಬೇಕು ಅಂತ ನನಗೆ ನಿಜ ಗೊತ್ತಿರಲಿಲ್ಲ. ಅಮ್ಮ ಹೇಳ್ತಿದ್ರು ಇಲ್ಲೋಗು ಅಲ್ಲೋಗು, ಅಲ್ಲೆಲ್ಲ ಹಿಂದಗಡೆ ಆ ದೇವಸ್ಥಾನ ಎಲ್ಲ ಇತ್ತು, ಅಲ್ಲೆಲ್ಲ ಹೋಗಬೇಕು ಅಂತ ಹೇಳಿದರು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ ಆರತಿ ಅದು ಬತ್ತಿ ಫುಲ್ಲು ಇದು ಉರಿತಿತ್ತು, ತುಂಬ ಉರಿತಿತ್ತು ಅಂತ ಬೇಗ ಬಂದು ಇಟ್ಬಿಟ್ಟಿದ್ದೆ. ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಬಂದು ದರ್ಶನ ಮಾಡೋಕ್ಕೆ ಅದು ವೀಡಿಯೋ ಮಾಡ್ಕೊಳ್ಳಿಲ್ಲ, ನಾನು ಬಿಡ್ತಿರ್ಲಿಲ್ಲ ವೀಡಿಯೋ ಮಾಡೋಕ್ಕೆ. ಸೊ ನೆಕ್ಸ್ಟು ಅದ್ರ ಹಿಂದೆ ದೇವಸ್ಥಾನ ಹಿಂದೆಯೇ ಇದು ನಾಗರಹಾವು ಕಲ್ಲಿತ್ತು, ಅಲ್ಲೆಲ್ಲ ಕೈ ಮುಕ್ಕೊಂಡು ಬಂದ್ವಿ. ಕಿಯಾನ್ಶಿನೂ ತುಂಬ ಎಂಜಾಯ್ ಮಾಡ್ತಿದ್ಲು ಗೈಸ್ ಇವತ್ತು. ತುಂಬ ಅಂದರೆ ಅವಳಿಗೆ ಸ್ಟಾರ್ಟಿಂಗಿಂದನೂ ಅದೇನೋ ಗೊತ್ತಿಲ್ಲ, ಸ್ಟಾರ್ಟಿಂಗಿಂದನೂ ಕೂಡ ಅವಳಿಗೆ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಅನಿಸುತ್ತೆ. ಅವಳು ಯಾವುದೇ ಇವಾಗ ದೇವಸ್ಥಾನಕ್ಕೆ ಕರ್ಕೊಂಡೋದ್ವಿ ಅಂದರೆ ಒಂದೊಂದು ಕಲ್ಗೂ ನಮಸ್ಕಾರ ಮಾಡ್ಕೊಂಡು ಹೋಗ್ತಿರ್ತೀವಿ. ಸೊ ಇದೇ ಪ್ಲೇಸಲ್ಲಿ ನಮ್ಮ ಇನ್ನೊಬ್ಬರು ಅಕ್ಕ ಇದ್ದಾರೆ, ಅವ್ರದ್ದು ಮದುವೆ ಆಗಿತ್ತು. ಸೊ ಆವಾಗ ನಾನು ಈ ಪ್ಲೇಸಿಗೆ ಬಂದಿದ್ದು, ಇವಾಗಲೇ ನೆಕ್ಸ್ಟ್ ಬಂದಿರೋದು 5 years ಆದಮೇಲೆ. ಆಮೇಲೆ ದೇವಸ್ಥಾನ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಎಲ್ಲ ದೇವಸ್ಥಾನ ಮಂಗಳವಾರ ಶುಕ್ರವಾರ ರಶ್ ಇದ್ದರೆ, ಈ ದೇವಸ್ಥಾನ ಮಂಗಳವಾರ ಫುಲ್ ಖಾಲಿ ಇತ್ತು. ಅದೊಂದು ಖುಷಿ ಆಯಿತು. ಆರಾಮಾಗಿ ದರ್ಶನ ಆಯಿತು, ಕಣ್ಣು ತುಂಬ ದೇವ್ರಿಗೆ ನೋಡಿದ್ವಿ ಅಂತ ಖುಷಿ ಆಯಿತು ಗೈಸ್. ಅದಾದಮೇಲೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಈ ದೇವಸ್ಥಾನನ ಅಂತ ಅಂದರೆ, ಎಲ್ಲ ಕಡೆನೂ ಶಿಲೆಗಳು ಇಟ್ಟಿದ್ದಾರೆ. ಆಮೇಲೆ ಚೆನ್ನಾಗಿ ಡಿಸೈನೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಅದೊಂದು ಇಷ್ಟ ಆಯಿತು. ಫುಲ್ ತಣ್ಣಗಿತ್ತು ದೇವಸ್ಥಾನ ಅಂತೂ. ಅದಾದಮೇಲೆ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಅಲ್ಲೇ ಪ್ರಸಾದ ಇತ್ತು. ಪ್ರಸಾದ ತಿನ್ಕೊಂಡು, ಪಾಪುನೂ ಅಷ್ಟು ತಿನ್ನಲಿಲ್ಲ. ಅದೇನಕ್ಕೋ ಗೊತ್ತಿಲ್ಲ, ಪಾಪು ಅಷ್ಟು ಊಟ ಮಾಡಲ್ಲ ಗೈಸ್. ಅವಳು ಏನು ಅಂದರೆ ಜಸ್ಟ್ ರಾಗಿ ಸರಿ ಅಷ್ಟೇ ತಿಂತಾಳೆ. ಆಮೇಲೆ ಊಟ ಸ್ವಲ್ಪ ಮಾಡ್ತಾಳೆ, ಅದು ಫುಲ್ ಖಾರ ಇರಬಾರ್ದು, ಆ ಥರ ಇದ್ದರೆ ಅವಳು ಊಟ ಮಾಡ್ತಾಳೆ. ಪ್ರಸಾದ ಸ್ವಲ್ಪ ಸ್ವಲ್ಪ ತಿಂತಾಳೆ ಅವಳು, ಜಾಸ್ತಿ ಏನು ತಿನ್ನಕ್ಕೆ ಹೋಗಲ್ಲ. ಗೈಸ್ ದರ್ಶನ ಎಲ್ಲ ಮುಗೀತು, ಚೆನ್ನಾಗಾಯಿತು ದರ್ಶನ ಎಲ್ಲ. ಆಮೇಲೆ ನಾನು ಆರತಿ ಮಾಡಿದೆ, ಲಿಂಬೆಹಣ್ಣಿನ ಆರತಿ ಅದೆಲ್ಲ ಮಾಡಿದೆ. ಇವತ್ತು ಕಿಯಾನ್ಶಿ ಜೊತೆ ಟೆಂಪಲ್ ಡೇಟ್ ಇತ್ತು, ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗೋ ಅಷ್ಟರಲ್ಲಿ 6 ಗಂಟೆ ಆಗುತ್ತೆ. ಇಲ್ಲಿಂದ ಕೆಂಗೇರಿಗೆ ಹೋಗ್ಬೇಕು. ಇನ್ನು ಎಷ್ಟು 2 ಬಸ್ ಚೇಂಜ್ ಮಾಡಬೇಕು. ಮುಗಿಸ್ಕೊಂಡು ಮನೆಗೆ ಹೋಗಿ ಆಮೇಲೆ ಸುಸ್ತಾಗಿದ್ದರೆ ಎಲ್ಲೂ ಹೋಗಲ್ಲ, ಮನೇಲೇ ಇರ್ತೀವಿ. ಇಲ್ಲ ಅಂತ ಅಂದರೆ ಎಲ್ಲಾದರೂ ಪಾರ್ಕಿಗೆ ಕರ್ಕೊಂಡೋಗ್ಬೇಕು ಕಿಯಾನ್ಶಿಗೆ, ಅಲ್ವಾ ಕಿಯಾನ್ಶಿ? ಅವಳು ಇಂಟ್ರ್ಯಾಕ್ಟ್ ಮಾಡಲ್ಲ ಗೈಸ್. ಅವಳು ನನ್ನ ಹತ್ರ ಜಸ್ಟ್ ಇರ್ತಾಳೆ ಅಷ್ಟೇ, ಏನು ಮಾತಾಡಲ್ಲ ನನ್ನ ಜೊತೆ. ಅದೇ ನಮ್ಮ ಅಮ್ಮನ ಜೊತೆ ಆದರೆ ಅದು ಇದು ಅಂತ ಏನೇನೋ ಮಾತಾಡ್ತಿರ್ತಾಳೆ. ನನ್ನ ಹತ್ರ ಮಾತ್ರ ಮಾತಾಡೋದೇ ಇಲ್ಲ. ಕ್ಯಾಮ್ರಾ ನೋಡಿದ ತಕ್ಷಣ ಸುಮ್ಮನಾಗ್ಬಿಡ್ತಾಳೆ, ಕರೆಸ್ಕೊಂತೆ. ಮತ್ತೇನು ಕ್ಯಾನ್ಶಿ ಬಾಯ್ ಮಾಡು, ಬಾಯ್ ಕ್ಯಾನ್ಶಿ. ಎಲ್ಲಿಗೆ ಹೋಗೋಣ ಕ್ಯಾನ್ಶಿ? ಎಲ್ಲೂ ಬೇಡ, ಅಮ್ಮ ಕೊಡು, ಮುತ್ತು ಕೊಡೆ, ಕಿಸಿ ಕೊಡೆ, ಕಿಸಿ 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 ಕೊಡು, ಕಿಸಿ ಕೊಡು, ಬೇಗ ಬೇಗ ಕೊಡು ಕೊಡು ಕೊಡು. ಜಾಸ್ತಿ ನಾಟಕ ಆಡ್ತಾಳೆ ಗೈಸ್ ಅವಳು, ಸಖತ್ ನಾಟಕ. ಎಷ್ಟು ನಾಟಕ ಆಡ್ತಾಳೆ ಅಂದರೆ ತುಂಬ ನಾಟಕ ಆಡ್ತಾಳೆ. ನಮ್ಮನೇಲಿ ಯಾರು ಅಷ್ಟು ಇರ್ತಾರ ಯಾರಿಗೂ ಇಲ್ಲ, ಅಷ್ಟು ಕೊಬ್ಬು ಇವಳಿಗೈತಿ ಕಿಯಾನ್ಶಿಗೆ, ಅಲ್ವಾ ಕಿಯಾನ್ಶಿ? ಕೈ ನೋತೈತೆ ಗೈಸ್, ಆಮೇಲೆ ಮಾಡ್ತೀನಿ. ಮಾತು ಮಾತು ಇಲ್ಲಿ ನಂಬರ್ಸ್ ಇದಾವೆ, ಅದಕ್ಕೆ ಅವಳು 1 2 1 2 ಅಂತಿದ್ದಾಳೆ. ಹೇ ಗೈಸ್, ಇವಾಗ ಮನೆಗೆ ಬಂದ್ವಿ, ಜಸ್ಟ್ ರೀಚ್ ಆದ್ವಿ.
ಇವಾಗ ಜಸ್ಟ್ ರೀಚ್ ಆದ್ವಿ. ಸಖತ್ ಸುಸ್ತಾಯಿತು ಗೈಸ್, ಎರಡೆರಡು ಬಸ್ಗಳು ಚೇಂಜ್ ಮಾಡಿ. ಸೊ ಇವಾಗ ಆಚೆ ಎಲ್ಲೂ ಹೋಗೋಲ್ಲ, ಇವಾಗ ಮನೆಯಲ್ಲೇ ಪೂಜೆ ಮಾಡಬೇಕು. ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೇಕು ಅಷ್ಟೇ. ಊಟ ಮಾಡ್ಕೊಂಡು ಮಲ್ಕೋಬೇಕು. ಇವಳಿಗೂ ಇವಾಗ ಊಟ ಮಾಡಿಸ್ಬೇಕು. ಅಲ್ಲೂ ಸ್ವಲ್ಪ ಊಟ ಮಾಡಿದ್ಲು ಅಷ್ಟೇ, ದೇವಸ್ಥಾನದ ಪ್ರಸಾದ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಗೈಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಕಿವನ್ಶಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಬಾಯ್ ಕರ್ಸನು, ಬಾಯ್ 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 ಗೈಸ್.